ಹೆಲೋ ಗುರು, ವೆಲ್ಕಮ್ ಟು ಸಿನಿಮಾ ಗುರು. ಪ್ರೇಕ್ಷಕರನ್ನ ಸೀಟ್ನ ತುದಿಯಲ್ಲಿ ಕುಳಿತು ಸಿನಿಮಾ ನೋಡೋ ಹಾಗೆ ಮಾಡೋ ಶಕ್ತಿ ಇರೋದು ಥ್ರಿಲ್ಲರ್ ಸಿನಿಮಾಗಳಿಗೆ ಮಾತ್ರ. ಮುಂದೆ ಏನಾಗುತ್ತೋ ಅನ್ನೋ ಕುತೂಹಲನ ಬಿಲ್ಡ್ ಮಾಡುವುದರ ಜೊತೆಗೆ ಸಸ್ಪೆನ್ಸ್ ಹಾಗೂ ಟ್ವಿಸ್ಟ್ಗಳ ಮೂಲಕ ಸಿನಿಮಾ ಮುಗಿದ ಮೇಲೂ ಪ್ರೇಕ್ಷಕರು ಆ ಸಿನಿಮಾದ ಗುಂಗಲ್ಲೇ ಇರೋ ಹಾಗೆ ಮಾಡುತ್ತೆ. ಈ ರೀತಿ ಥ್ರಿಲ್ ಕೊಡೋ ಬೇರೆ ಭಾಷೆಗಳಿಂದ ನಮ್ಮ ಕನ್ನಡ ಭಾಷೆಗೆ ಡಬ್ ಆಗಿರುವ 5 ಸಿನಿಮಾಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ. ಈ ಸಿನಿಮಾಗಳು ಯೂಟ್ಯೂಬ್ ಹಾಗೂ ಇನ್ನಿತರ OTT ಪ್ಲಾಟ್ಫಾರ್ಮ್ಗಳಲ್ಲಿ ನಿಮಗೆ ನೋಡೋದಕ್ಕೆ ಸಿಗತ್ತೆ. ಆ 5 ಸಿನಿಮಾಗಳು ಯಾವುದು ಅಂತ ನೋಡೋದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕೂಡ ಪ್ರೆಸ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಸಿನಿಮಾಗಳ ಸಜೆಷನ್ಸ್, ರಿವ್ಯೂ ಹಾಗೂ ವೆಬ್ ಸೀರೀಸ್ ಗಳ ರಿವ್ಯೂಗಳನ್ನ ಅಪ್ಲೋಡ್ ಮಾಡ್ತೀವಿ. ಸೊ ದಯವಿಟ್ಟು ಸಿನಿಮಾಗೂರು ಯೂಟ್ಯೂಬ್ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. 2019ರಲ್ಲಿ ತೆಲುಗಿನಲ್ಲಿ ಬಿಡುಗಡೆಯಾದ ಚಿತ್ರ ಎವರು. ಈ ಚಿತ್ರದಲ್ಲಿ ಅದ್ವಿಶೇಷ್ ಹಾಗೂ ರೆಜಿನಾ ಲೀಡ್ ರೋಲ್ ನಲ್ಲಿ ಆಕ್ಟ್ ಮಾಡಿದ್ದಾರೆ. ಅದ್ವಿಶೇಷ್ ಈ ಸಿನಿಮಾದಲ್ಲಿ ಒಬ್ಬ ಬ್ರಿಲಿಯಂಟ್ ಪೊಲೀಸ್ ಆಫೀಸರ್ ನ ರೋಲ್ ನ ಪ್ಲೇ ಮಾಡಿದ್ದಾರೆ. ವಿಕ್ರಮ್ ವಾಸುದೇವ್ ಇಸ್ ಕರಪ್ಟ್. ತನ್ನ ಸೀನಿಯರ್ ಆಫೀಸರ್ ಒಬ್ಬರ ಮರ್ಡರ್ ಇನ್ವೆಸ್ಟಿಗೇಷನ್ ನ ಮಾಡೋ ಟೈಮ್ ನಲ್ಲಿ ಎದುರಾಗೋ ಟ್ವಿಸ್ಟ್ ಗಳು ಮತ್ತು ಟರ್ನ್ ಗಳು ಹಾಗೂ ಅದರಲ್ಲಿ ರಿವೀಲ್ ಆಗೋ ಸೀಕ್ರೆಟ್ ಗಳು ಅವನ ಪಾಸ್ಟ್ ಲೈಫ್ ಗೆ ಹೇಗೆ ಕನೆಕ್ಟ್ ಆಗುತ್ತೆ ಅನ್ನೋದು ಈ ಚಿತ್ರದ ಕತೆ. ಈ ಚಿತ್ರದಲ್ಲಿ ಬರೋ ಇನ್ವೆಸ್ಟಿಗೇಷನ್ ಸೀನ್ ಗಳು ಹಾಗೂ ಕ್ಲೈಮ್ಯಾಕ್ಸ್ ನಲ್ಲಿ ಬರೋ ಟ್ವಿಸ್ಟ್ ನ ನೀವು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ. IMDb ಯಲ್ಲಿ 8.1 ರೇಟಿಂಗ್ ಅನ್ನು ಹೊಂದಿರೋ ಈ ಸಿನಿಮಾನ ಕನ್ನಡದಲ್ಲಿ ನೀನ್ಯಾರು ಅನ್ನೋ ಹೆಸರಿನಿಂದ ಡಬ್ ಮಾಡಲಾಗಿದೆ. ಇನ್ನು ಈ ಮೂವಿನ ನೀವು ಯೂಟ್ಯೂಬ್ ನಲ್ಲಿ ಫ್ರೀ ಆಗಿ ನೋಡಬಹುದು. ಮಿಸ್ ಮಾಡದೆ ನೋಡಿ. 2021ರಲ್ಲಿ ಮಲಯಾಳಂನಲ್ಲಿ ಬಿಡುಗಡೆಯಾದ ಪ್ರೀಸ್ಟ್ ಚಿತ್ರವನ್ನ ಕನ್ನಡದಲ್ಲಿ ದಿ ಪ್ರೀಸ್ಟ್ ಎಂಬ ಹೆಸರಿನಲ್ಲಿ ಡಬ್ ಮಾಡಿ ಬಿಡುಗಡೆ ಮಾಡಲಾಗಿದೆ. ಮಲಯಾಳಂನ ಲೆಜೆಂಡರಿ ಆಕ್ಟರ್ ಮಾಮುಟ್ಟಿ ಹಾಗೂ ಮಂಜು ವಾರಿಯರ್ ಈ ಸಿನಿಮಾದಲ್ಲಿ ಲೀಡ್ ರೋಲ್ ನಲ್ಲಿ ಆಕ್ಟ್ ಮಾಡಿದ್ದಾರೆ. ಒಬ್ಬ ಚರ್ಚ್ ಫಾದರ್ ಸರಣಿ ಆತ್ಮಹತ್ಯೆಗಳ ಬೆನ್ನಟ್ಟಿ ಹೊರಟಾಗ ಅವನಿಗೆ ಎದುರಾಗೋ ನಿಗೂಢ ಸಸ್ಪೆನ್ಸ್ಗಳು ಹಾಗೂ ಇವೆಲ್ಲವೂ ಒಂದು ಆತ್ಮದ ಜೊತೆ ಹೇಗೆ ಕನೆಕ್ಟ್ ಆಗಿದೆ ಅನ್ನೋದನ್ನ ನೀವು ಈ ಚಿತ್ರದಲ್ಲೇ ನೋಡಬೇಕು. ಇನ್ನು ಈ ಸಿನಿಮಾದಲ್ಲಿ ಸಸ್ಪೆನ್ಸ್ ನ ಜೊತೆ ಹಾರರ್ ನ ಬ್ಲೆಂಡ್ ಮಾಡಿರೋ ರೀತಿ ಮಾತ್ರ ಸಾಕತ್ತಾಗಿದೆ. ನೀವು ಈ ಸಿನಿಮಾನ ಇನ್ನೂ ನೋಡಿಲ್ಲ ಅಂತ ಹೇಳಿದ್ರೆ ಯೂಟ್ಯೂಬ್ ನಲ್ಲಿ ಕನ್ನಡ ಭಾಷೆಯಲ್ಲಿ ಫ್ರೀಯಾಗಿ ಸಿಗತ್ತೆ. ಮಿಸ್ ಮಾಡದೆ ನೋಡಿ. 2022ರಲ್ಲಿ ಬಿಡುಗಡೆಯಾದ ಇನ್ನೊಂದು ಮಲಯಾಳಂ ಸಿನಿಮಾ ಸಲ್ಯೂಟ್. ಡುಲ್ಕರ್ ಸಲ್ಮಾನ್ ಲೀಡ್ ರೋಲ್ ನಲ್ಲಿ ಆಕ್ಟ್ ಮಾಡಿರೋ ಈ ಸಿನಿಮಾ ಒಬ್ಬ ಪೊಲೀಸ್ ಆಫೀಸರ್ ನ ಸುತ್ತ ಸುತ್ತುತ್ತದೆ. ಒಂದು ಮರ್ಡರ್ ಕೇಸ್ ನಲ್ಲಿ ಒಬ್ಬ ವ್ಯಕ್ತಿಯನ್ನ ಅಪರಾಧಿ ಎಂದು ಅರೆಸ್ಟ್ ಮಾಡಲಾಗುತ್ತೆ. ಆದರೆ ನಮ್ಮ ಹೀರೋ ನಡೆಸುವ ಇನ್ವೆಸ್ಟಿಗೇಷನ್ ನಲ್ಲಿ ಆತ ನಿರಪರಾಧಿ ಅನ್ನೋದು ತಿಳಿಯುತ್ತೆ. ಅದನ್ನ ಸಾಬೀತುಪಡಿಸಲು ಹಾಗೂ ನಿಜವಾದ ಅಪರಾಧಿಯನ್ನ ಕಂಡುಹಿಡಿಯಲು ನಡೆಸುವ ಅಡ್ವೆಂಚರಸ್ ಜರ್ನಿಯೇ ಈ ಸಿನಿಮಾದ ಕತೆ. ಪೊಲೀಸ್ ಆಫೀಸರ್ ಪಾತ್ರದಲ್ಲಿ ಡುಲ್ಕರ್ ಸಲ್ಮಾನ್ ಅವರ ಅಭಿನಯ ನಿಜಕ್ಕೂ ಮೆಚ್ಚುವಂತದ್ದು. ಸಿನಿಮಾದಲ್ಲಿರೋ ಸಸ್ಪೆನ್ಸ್ ಎಲಿಮೆಂಟ್ಸ್ ಗಳು ನಿಮ್ಮನ್ನ ಎಂಟರ್ಟೈನ್ ಮಾಡುತ್ತೆ. ನೀವಿನ್ನು ಈ ಸಿನಿಮಾನ ನೋಡಿಲ್ಲ ಅಂತ ಅಂದ್ರೆ ಸೋನಿ ಲಿವ್ ಆಪ್ ನಲ್ಲಿ ಕನ್ನಡ ಭಾಷೆಯಲ್ಲೂ ಕೂಡ ಸಿಗತ್ತೆ. ಮಿಸ್ ಮಾಡದೆ ನೋಡಿ. 2ನೇ ಸ್ಥಾನದಲ್ಲಿ 2023ರಲ್ಲಿ ಬಿಡುಗಡೆಯಾದ ಮಲಯಾಳಂ ಸಿನಿಮಾ ಕನ್ನೂರ್ ಸ್ಕ್ವಾಡ್. ಈ ಸಿನಿಮಾದಲ್ಲಿ ಮಾಮುಟ್ಟಿ ಅವರು ಲೀಡ್ ರೋಲ್ ನಲ್ಲಿ ಆಕ್ಟ್ ಮಾಡಿದ್ದಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಕನ್ನೂರ್ ಸ್ಕ್ವಾಡ್ ಅಂತಾನೆ ಹೆಸರು ಮಾಡಿರೋ 4 ಜನ ಆಫೀಸರ್ಗಳ ಕಥೆಯೇ ಈ ಸಿನಿಮಾ. ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಒಂದು ಕ್ರಿಮಿನಲ್ ಗ್ಯಾಂಗ್ ನ ಪತ್ತೆ ಹಚ್ಚೋದಕ್ಕೆ ಈ 4 ಆಫೀಸರ್ಗಳು ಎಲ್ಲೆಲ್ಲಿಗೆ ಹೋದರು ಹಾಗೂ ಏನೇನನ್ನ ಮಾಡಿದ್ರು, ಅದರಲ್ಲಿ ಅವರಿಗೆ ಎದುರಾಗೋ ಚಾಲೆಂಜ್ ಗಳಾದ್ರೂ ಏನು ಅನ್ನೋದನ್ನ ನೀವು ಈ ಸಿನಿಮಾದಲ್ಲಿ ನೋಡ್ಲೇಬೇಕು. ಸಿನಿಮಾ ಸ್ಟಾರ್ಟಿಂಗ್ ನಿಂದ ಎಂಡ್ ವರೆಗೂ ಸಸ್ಪೆನ್ಸ್ ಹಾಗೂ ಟ್ವಿಸ್ಟ್ ಗಳಿಂದ ಎಲ್ಲೂ ಕೂಡ ನಿಮಗೆ ಸ್ವಲ್ಪನೂ ಬೋರ್ ಬರ್ಸಲ್ಲ. ನೀವೇನಾದ್ರೂ ಈ ಸಿನಿಮಾನ ಇನ್ನೂ ನೋಡಿಲ್ಲ ಅಂತಂದ್ರೆ ಡಿಸ್ನಿ ಪ್ಲಸ್ ಹಾಟ್‌ಸ್ಟಾರ್ ನಲ್ಲಿ ಕನ್ನಡ ಭಾಷೆಯಲ್ಲಿ ಸಿಗತ್ತೆ. ಮಿಸ್ ಮಾಡದೆ ನೋಡಿ. 1ನೇ ಸ್ಥಾನದಲ್ಲಿ ನಾನು ನೋಡಿದಂತಹ ಒನ್ ಆಫ್ ದ ಬೆಸ್ಟ್ ಥ್ರಿಲ್ಲರ್ ಸಿನಿಮಾ ಅಂಜಾನ್ ಪತಿರಾ. ನೀವೇನಾದ್ರೂ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳನ್ನ ಇಷ್ಟಪಡೋರಾಗಿದ್ರೆ ಈ ಸಿನಿಮಾನ ಮಿಸ್ ಮಾಡದೆ ನೋಡಲೇಬೇಕು. ಕುಂಚಾಕೋ ಬೋಬನ್ ಲೀಡ್ ರೋಲ್ ನಲ್ಲಿ ಆಕ್ಟ್ ಮಾಡಿರೋ ಈ ಸಿನಿಮಾ ಒಂದು ಸೀರಿಯಲ್ ಕಿಲ್ಲರ್ ನ ಕಥಾಹಂದರವನ್ನ ಹೊಂದಿದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ನಡೆಯುತ್ತಿರೋ ಆಫೀಸರ್ ಗಳ ಸರಣಿ ಹತ್ಯೆಗಳನ್ನ ಸೈಕಾಲಜಿಸ್ಟ್ ಆಗಿರೋ ಹೀರೋ ಯಾವ ರೀತಿ ತನ್ನ ಬುದ್ಧಿವಂತಿಕೆಯಿಂದ ಸಾಲ್ವ್ ಮಾಡ್ತಾನೆ ಅನ್ನೋದು ಈ ಚಿತ್ರದ ಕತೆ. ಇದರಲ್ಲಿರೋ ಟ್ವಿಸ್ಟ್ ಗಳು ಹಾಗೂ ಸಸ್ಪೆನ್ಸ್ ಎಲಿಮೆಂಟ್ಸ್ ಗಳು ಪ್ರೇಕ್ಷಕರನ್ನ ಸೀಟ್ ನ ತುದಿಯಲ್ಲಿ ಕುಳಿತು ಸಿನಿಮಾ ನೋಡೋ ಹಾಗೆ ಮಾಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ನೀವು ಈ ಸಿನಿಮಾನ ಇನ್ನೂ ನೋಡಿಲ್ಲ ಅಂತ ಹೇಳಿದ್ರೆ ಯೂಟ್ಯೂಬ್ ನಲ್ಲಿ ಕನ್ನಡ ಭಾಷೆಯಲ್ಲಿ ಡಬ್ ಆಗಿ ರಿಲೀಸ್ ಆಗಿದೆ. ಪ್ಲೀಸ್ ವಾಚ್ ಇಟ್. ಹೈಲಿ ರೆಕಮೆಂಡೆಡ್. ಸೊ ಇದಾಗಿತ್ತು ಕನ್ನಡ ಭಾಷೆಗೆ ಡಬ್ ಆದ ಟಾಪ್ 5 ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಇದರ ಪಾರ್ಟ್ 2 ಬೇಕಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಕೂಡ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್. ಬಾಯ್.